ಸರ್, ಈಗ ತಾನೇ ಕೆಲ ಹೊತ್ತಿನ ಹಿಂದೆ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ರ ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ. ಆಮೇಲೆ ಫಸ್ಟ್ ನಾನು ಕೇಳಿದ್ದು FIR ಆಗಿದೆಯಾ ಅಂಥೇಳಿ. ಅವ್ರು ಹೇಳಿದರು FIR ಹೌದು ಆಗ್ತಾ ಇದೆ ಅಂತ ಹೇಳಿದರು. ನಾನು ಹೇಳಿದೆ FIR ನಂಬರ್ ಕೊಡಿ, ನಂದು ಕ್ರೈಮ್ ನಂಬರ್ ಕೊಡಿ ಅಂತ. ಆಗಿದೆಯೋ ಇಲ್ಲೋ? ಇಲ್ಲ, ಆಗಬಹುದು ಅಂತ ಫಸ್ಟ್ ಹೇಳಿದರು. ಆಮೇಲೆ ಹೇಳಿದರು ಆಗ್ತಾ ಇದೆ ಅಂತ ಹೇಳಿದರು. ಆಮೇಲೆ ಹೇಳಿದರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು. ಸೊ ದಿಸ್ ಇಸ್ ಟ್ರಾನ್ಸ್ಪರೆಂಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೂ ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ. ಸೊ ಅವ್ರು ಯಾವ ರೀತಿ ಏನೇನು ಹೇಳಿದರು ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಅವರು ಖಚಿತಪಡಿದರು ಹೌದು FIR ಆಗುತ್ತೆ. ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆನೇ ಆಗಿದೆ, ಸರ್ವರ್ ಲೋ ಇದೆ, ಕಾಪಿ ಕೊಡೋಕ್ಕಾಗಲ್ಲ. ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ, ಮಾಡಿದರೂ ಕೂಡ ಏನು ಹೆಂಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ. ಅವ್ರು ಹೇಳಿದರು ಇಲ್ಲ ರೆಡಿ ಆಗ್ತಾ ಇದೆ. ನಾನು ಹೋಗ್ಬೇಕಾದ್ರೆ ನಿಮಗೊಂದು ಮಾತು ಹೇಳಿದೆ ಚಪಾತಿ ಮಾಡೋದು ಅಂಥೇಳಿ. ಸೊ ಚಪಾತಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು. ಅವ್ರು ಹಂಚ ಮೇಲಿದೆ, ಆಮೇಲೆ ತೆಗೆದು ಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದ್ರು. ಅವ್ರು ಸರ್ವರ್ ಡೌನ್ ಐತೆ ಅಂತ ಹೇಳಿದರೆ ಇನ್ನೂ ಬೆಂಕಿ ಇದನ್ನಾಗಿಲ್ಲ, ಆಮೇಲೆ ರೆಡಿ ಆದ ಕೂಡಲೇ ಕೊಡ್ತೀವಿ ಅಂತ ಹೇಳಿದರು. ಸೊ ದಿನಕ್ಕೆ 4-5 FIR ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಹ್ಯೂಮನ್ ರೈಟ್ಸ್ನವ್ರು ಕೂಡ ಇದ್ದರು, ಅವ್ರ ಎದುರುಗಡೆ ನಾನು ಅವರು ಕೂಡ ಹೇಳಿದರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ FIR ಮಾಡಿ ಅರೆಸ್ಟ್ ಮಾಡೋ ಹಾಗಿಲ್ಲ. ಇಟ್ ಈಸ್ ಅಗೇನ್ಸ್ಟ್ BNSS. ಯಾಕಂತ ಹೇಳಿದರೆ ಮುಂಚೆ IPC ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು. ಆದರೆ ಈಗ BNSS ಬಂದ ಮೇಲೆ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅವಕಾಶ ಕೊಡುವಂಥಕ್ಕೆ 35ನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ, 35(3) ಬಾರ್ 3ಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ, ಸಫಿಷಿಯೆಂಟ್ ಟೈಮ್ ಕೊಡಬೇಕು, ವೆರಿಫೈ ಮಾಡಬೇಕು. ಅದಕ್ಕೆ ನಾನೇನು ಹೇಳಿದ್ದು, ನೋಡಿ ಸರ್, ಬರೀ ನಂದು ಸ್ಟೇಟ್ 35ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಐ ವಿಲ್ ಅಬ್ಲೈಜ್ ಇಟ್. ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದೆ. ಇಲ್ಲ, ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ, ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಕೊಡಿ ಅಂತ ಹೇಳಿದರು.